ಕೆಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಭಾರತೀಯ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸಲಾಯಿತು. ಗದಗ ಜಿಲ್ಲೆಯ ರೋಣ ತಾಲೂಕಿನ ರೋಣ ಪಟ್ಟಣದ ಪ್ರತಿಷ್ಠಿತ ಮಹಾವಿದ್ಯಾಲಯವಾದ ಶ್ರೀ ಶರಣ ಬಸವೇಶ್ವರ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಆಚರಣೆಯನ್ನು ತುಂಬಾ ವಿಜೃಂಭಣೆಯಿಂದ ಮಾಡಲಾಯಿತು. ಪ್ರಾರಂಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜಾ ವಿಧಾನಗಳೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ನಂತರ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಯುಬಿ ಬಸನಗೌಡರ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಅದಾದ ನಂತರ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಸಿಬಿ ಪೊಲೀಸ್ ಪಾಟೀಲ್, ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಎಎಚ್ ನಾಯ್ಕರ್ ಹಾಗೂ ಉಪನ್ಯಾಸಕರುಗಳಾದ ಎಂವೈ ಕಿತ್ತಲಿ, ಎಸ್ಪಿ ಸಿರಗುಂಪಿ, ಎಂಎಸ್ ದಳವಾಯಿ, ಎಸ್ವಿ ಸಂಗನಗೌಡರ್, ಡಾಕ್ಟರ್ ಎಸ್ಆರ್ ನದಾಪ್, ಬಸವರಾಜ ಜಂಗಣ್ಣವರ್, ಎಂಎಚ್ ನಾಯ್ಕರ್, ಎಸ್ಎ ನದಾಪ್, ಎಂಎಸ್ ಮಠದ್, ಕೆಕೆ ಕಲ್ಲಪ್ಪನವರ್, ಚಂದುಕರ್ ಸರ್ ಹಾಗೂ ಶ್ರೀಮತಿ ಜ್ಯೋತಿ ಮೇಡಮ್, ಕುಮಾರಿ ಲಲಿತಾ ಮೇಡಮ್ ಅವರು, ಪ್ರಿಯಾಂಕಾ ಕಲ್ಲಹಾಳ್ ಮೇಡಮ್ ಅವರು, ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡರ್, ರೋಣ. ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಂತಿಕೆಯನ್ನ ನಾವು ನಮ್ಮ ಸಂವಿಧಾನದೊಳಗ ಅಳವಡಿಸಿಕೊಂಡಿವಿ ಮತ್ತು ಅದನ್ನ ಅನುಸರಿಸ್ತಾ ಕೂಡ ಇದ್ದೀವಿ. ವಿಶ್ವದ ಹಲವು ಸಂವಿಧಾನಗಳು ಅಸ್ತಿತ್ವದಲ್ಲಿದ್ರು ಕೂಡ ಭಾರತದ ಸಂವಿಧಾನಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಾನಮಾನ ಇದೆ. ಯಾಕಂತಂದ್ರೆ ವಿವಿಧ ದೇಶಗಳ ರೀತಿಯೊಳಗ ಭಾರತ ಇಲ್ಲ. ಭಾರತದೊಳಗ ಹಲವು ಭಾಷೆಗಳದವು, ಹಲವು ಜನಾಂಗಗಳದವು. ನಮ್ಮ ದೇಶದೊಳಗ ಪ್ರತಿ 40 ಕಿಲೋಮೀಟರ್ಗೊಮ್ಮೆ ಭಾಷೆಯನ್ನು ಮಾತನಾಡ್ತಕ್ಕಂಥ ಶೈಲಿ, ಜನರ ಆಚಾರ ವಿಚಾರಗಳು ಎಲ್ಲವೂ ಕೂಡ ಏನಾಗ್ತವೆ ಅಂತಂದ್ರೆ ಬದಲಾಗ್ತವೆ. ನೀವು ರಷ್ಯಾದೊಳಗೆ ಹೋದ್ರಿ ಅಂತಂದ್ರೆ ರಷ್ಯಾ ಈಗ ನಾವು ಬಿಜಾಪುರದವ್ರು ಮಾತನಾಡ್ತಕ್ಕಂಥದ್ದು ಕನ್ನಡ ಬೇರೆ ರೀತಿಯಾದಂತಹ ಶೈಲಿ ಆದ್ರೆ ನಮ್ಮ ಗದಗ ಜಿಲ್ಲೆಯೊಳಗೆ ಮಾತನಾಡ್ತಕ್ಕಂಥ ಕನ್ನಡ ಬೇರೆ ಶೈಲಿ ಇರುತ್ತೆ. ಕರಾವಳಿ ಕನ್ನಡ ಬೇರೆ ಶೈಲಿ ಇರುತ್ತೆ, ಬೆಂಗಳೂರು ಕನ್ನಡ ಬೇರೆ ಶೈಲಿ ಒಳಗೆ ಇರುತ್ತೆ, ಮಂಡ್ಯದ ಬೇರೆ ಇರುತ್ತೆ. ಸೊ ಈ ತರ ಭಾರತದ ಪ್ರತಿ 40 ಕಿಲೋಮೀಟರ್ಗೊಮ್ಮೆ ವ್ಯವಸ್ಥೆಗಳು ಏನಾಗ್ತವೆ ಅಂತಂದ್ರೆ ಬದಲಾಗ್ತವೆ. ಇಷ್ಟೆಲ್ಲಾ ಬದಲಾವಣೆಗಳು ಇದ್ರೂ ಕೂಡ
ನಾವೆಲ್ಲ ಭಾರತೀಯರು ಅನ್ನೋ ಒಂದು ಪರಿಕಲ್ಪನೆಯನ್ನ ಮೂಡಿಸಿರ್ತಕ್ಕಂತಹ ಏಕೈಕ ಗ್ರಂಥ ಯಾವುದು ಅಂತಂದ್ರ, ರಾಷ್ಟ್ರ ಗ್ರಂಥ ಯಾವುದು ಅಂತಂದ್ರ ಅದು ಭಾರತದ ಸಂವಿಧಾನ. ಸೊ ಹಾಗಾಗಿ ಇಂದಿನ ಈ ದಿನವನ್ನ ನಮ್ಮ ಸಂವಿಧಾನದ ನಿರ್ಮಾತೃಗಳಿಗೆ ನಾವು ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸಿ ಸಂವಿಧಾನದ ಆಶೋತ್ತರಗಳನ್ನ ಎತ್ತಿ ಹಿಡಿತೀವಿ ಅನ್ನೋ ಸಂಕಲ್ಪದೊಂದಿಗೆ ಆಚರಿಸೋಣ. ಮತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ನಿಮ್ಗೆ ಅವಕಾಶ